ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಡಿಕೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡ್ರಿ. ಇವಾಗ ಗ್ಯಾಸಿನ ಮೇಲೆ ಒಂದು ಬಾಳಿಗೆ ಇಟ್ಟುಕೊಂಡು ಒಂದು 3-4 ಚಮಚ ನಾನು ಎಣ್ಣೆ ಹಾಕ್ಕೊಂಡು ನೋಡ್ರಿ. ಎಣ್ಣೆ ಕಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಹಾಕಿದ ನಂತರ ಒಂದು ಅರ್ಧ ಚಮಚ ನಾವು ಜೀರಿಗೆನೂ ಕೂಡ ಹಾಕ್ಕೋಬೇಕಾಕೈತಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿಬೇಕ್ರಿ ಅವು ಎಣ್ಣೆಯಾಗ, ಅಂದ್ರೆ ಒಗ್ಗರಣೆ ರುಚಿಯಾಗಿ ಬರ್ತೈತಿ. ಅದಾದ ನಂತರ ಒಂದೇ ಸಲ ಕರಿಬೇವನ್ನು ಕೂಡ ಹಾಕ್ಕೋಬೇಕು. ಅದು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಸ್ವಲ್ಪ ಫ್ರೈ ಹಾಕ್ಬೇಕು ನೋಡ್ರಿ. ಅದಾದ ನಂತರ ಬೆಳ್ಳುಳ್ಳಿ ಹಾಕ್ಕೋಬೇಕು. ಬೆಳ್ಳುಳ್ಳಿನ ಒಂದು ಗಡ್ಡೆ ತೊಗೊಂಡು ಸಿಪ್ಪೆ ಸುಲ್ಕೊಂಡು ಈ ರೀತಿ ಜಜ್ಜಿಕೊಂಡು ಇಟ್ಕೊಂಡ್ರಿ. ಇದು ಕೂಡ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಕೈತಿ ನೋಡ್ರಿ. ಈಗ ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ಉಳ್ಳಾಗಡ್ಡಿನೂ ಕೂಡ ಹಾಕ್ಕೋಬೇಕಾಕೈತಿ. ಉಳ್ಳಾಗಡ್ಡಿನ ಚಲೋ ಹೊತ್ತಂಗೆ ಸಾಫ್ಟ್ ಆಗ್ಬೇಕಾದ್ರೆ ಅಲ್ಲಿ ತನಕ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋಬೇಕಾಕೈತಿ ನಾವು. ಈಗ ಉಪ್ಪು ಹಾಕಿದ ನಂತರ ಒಂದು 1/4 ಚಮಚ ಅರಿಶಿನ ಕೂಡ ಹಾಕ್ಕೋಬೇಕಾಕೈತಿ. ಅರಿಶಿನ ಹಾಕಿದ ನಂತರ ಚಲೋ ಹೊತ್ತಂಗೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಅದಾದ ನಂತರ ಒಂದು ಟೊಮೆಟೊನ ಹಾಕ್ಕೋಬೇಕು ನೋಡ್ರಿ. ಟೊಮೆಟೊನ ಹಾಕಿದ ನಂತರ ಟೊಮೆಟೊನು ಕೂಡ ಚಲೋ ಹೊತ್ತಂಗೆ ಸಾಫ್ಟ್ ಆಗ್ಬೇಕದು ಎಣ್ಣೆ ಒಳಗೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಕೈತಿ. ಅದಾದ ನಂತರ ಒಂದು ಚಮಚ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ ನಂತರ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಹಸಿಮೆಣ್ಸಿನ್ಕಾಯಿದು ಪೇಸ್ಟ್ ಫ್ರೈ ಮಾಡ್ಕೋಬೇಕಾಕೈತಿ ನೋಡ್ರಿ ನಾವು. ಅದಾದ ನಂತರ ಮಡಿಕೆ ಕಾಳು ಹಾಕ್ಕೋಬೇಕು ನೋಡ್ರಿ. ರಾತ್ರಿನ ನಾನು ಈ ರೀತಿ ಮಡಿಕೆ ಕಾಳು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ನೋಡ್ರಿ. ಈ ರೀತಿ ದೊಡ್ಡ ದೊಡ್ಡಗೆ ಬಂದ ನೋಡ್ರಿ ಮಡಿಕೆ. ಈ ರೀತಿ ಬರ್ಬೇಕು ನೋಡ್ರಿ ಮಡಿಕೆ ಕಾಳು. ಇದು ರೊಟ್ಟಿ ಮತ್ತು ಚಪಾತಿಗೆ ಸೂಪರ್ ಆದ ಕಾಂಬಿನೇಷನ್ ನೋಡ್ರಿ ಈ ಪಲ್ಯ ಇದು. ಈ ರೀತಿ ದೊಡ್ಡ ದೊಡ್ಡಗೆ ಬಂದ ನೋಡ್ರಿ ಮಡಿಕೆ. ಈಗ ಇದನ್ನ ಬಾಳಿಗೆ ಹಾಕ್ಕೊಂಡ್ಬಿಡ್ತೇನೆ. ಬಾಳಿಗೆ ಹಾಕ್ಕೊಂಡು ನಂತರ ಇದನ್ನ 1 ನಿಮಿಷ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊತೇನೆ ನೋಡ್ರಿ ನಾ ಈಗ. ಈ ರೀತಿ ಮಾಡ್ಕೋದ್ರಿಂದ ಪಲ್ಯ ರುಚಿಯಾಗಿ ಬರ್ತೈತ್ರಿ ಅದು. ಆದಷ್ಟು ಸಣ್ಣ ಉರಿಯಾಗ ಇದನ್ನು 1 ನಿಮಿಷ ನಾವು ಫ್ರೈ ಮಾಡ್ಕೋಬೇಕಾಕೈತಿ. ಈ ರೀತಿ ಈಗ ಫ್ರೈ ಮಾಡ್ಕೊಂಡಿದ್ದು ಆಯ್ತು ನೋಡ್ರಿ. ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು. ಭಾಳ ನೀರು ಹಾಕೋಕೆ ಹೋಗ್ಬಾರ್ದು. ಭಾಳ ನೀರು ಹಾಕಿದ್ರೆ ರುಚಿ ಬರೋದಿಲ್ಲ ರೀ ಪಲ್ಯ ಅದು. ಸ್ವಲ್ಪನೂ ಹಾಕ್ಕೋಬೇಕು. ನಾ ಇಲ್ಲೇ 3-4 ಚಮಚ ಅಷ್ಟೇ ನೀರು ಹಾಕ್ಕೊಂಡೆ ನೋಡ್ರಿ. ಭಾಳ ಏನು ಹಾಕ್ಕೊಳ್ಳಿಲ್ಲ. ಈಗ ಒಂದು ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀರು ಹಾಕಿ ಅಂತ. ಈಗ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನು ಒಗಾದಾಗ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ನಾವು. ಈಗ ನೋಡ್ರಿ 1 ನಿಮಿಷ ಬೇಯಿಸ್ಕೊಂಡು ನಾನು ಒಗಾದಾಗ ನೀರನ್ನು ಕೂಡ ಹೋಗ್ಯಾವ್ರಿ. ಇವಾಗ ಇಷ್ಟ ನೀರು ಹಾಕಿ ಇಷ್ಟ ಬೇಯಿಸ್ಕೊಂಬಿಡ್ಬೇಕಿದು, ಅಂದ್ರೆ ರುಚಿ ಬರುತ್ತೆ ರೀ ಇದು ಪಲ್ಯ ಇದು. ಈ ರೀತಿ ರೆಡಿ ಆಯ್ತು ನೋಡ್ರಿ ಇವಾಗ ಪಲ್ಯ ಇದು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಬಿಡೋಣ ಲಾಸ್ಟಿಗೆ. ಹಾಕೊಂಡ ನಂತರ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ. ಈ ಒಂದು ಮಡಿಕೆಕಾಯಿನ ಪಲ್ಯ ಕಟಕ್ ರೊಟ್ಟಿ, ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿಗೆ ಸೂಪರಾದ ಕಾಂಬಿನೇಷನ್ ನೋಡ್ರಿ ಅದು. ಈ ರೀತಿ ಬಂದೈತೆ ನೋಡ್ರಿ ಮಡಿಕೆಕಾಯಿ ಪಲ್ಯ ಇದು. ಈ ರೀತಿ ಸಾಕಿಷ್ಟು ರೆಡಿ ಆತ್ರಿ ಇವಾಗ ಪಲ್ಯ ಇದು. ಈಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಈ ರೀತಿ ಬಂದೈತೆ ನೋಡ್ರಿ ಮಡಿಕೆಕಾಯಿ ಪಲ್ಯ ಇದು. ಸಜ್ಜಿ ರೊಟ್ಟಿಗೆ, ಜೋಳದ ರೊಟ್ಟಿಗೆ, ಚಪಾತಿ ಕೂಡ ಸೂಪರಾದ ಕಾಂಬಿನೇಷನ್ ಇದು. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿರಿ. ಮತ್ತು ಈ ರೆಸಿಪಿ ನಿಮ್ಗೆ ಲೈಕ್ ಇದ್ರೆ ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಮತ್ತು ನನ್ನೊಂದು ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನೋಡಿದಂಥ ನನ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ, ಧನ್ಯವಾದ.